ಇದೇ ಇಂದು ಅತಿ ದೊಡ್ಡ ಹುಣ್ಣಿಮೆ. ರಾತ್ರಿ 9 ರಿಂದ 11 ಗಂಟೆಯ ನಡುವೆ ಗ್ಯಾಸ್ ಸ್ಟವ್ ಮೇಲೆ ಇದನ್ನು ಇಡಿ. ಬೆಳಗ್ಗೆ ಆಗುವಷ್ಟರಲ್ಲಿ ಸಂಪತ್ತು ಸುರಿಯುತ್ತದೆ. ಹುಣ್ಣಿಮೆ ರಾತ್ರಿ 9 ರಿಂದ 11 ಗಂಟೆಯ ನಡುವಿನ ಸಮಯ ಅತ್ಯಂತ ಶಕ್ತಿಶಾಲಿಯಾಗಿದೆ. ಈ ಸಮಯದಲ್ಲಿ ನಿಮ್ಮ ಅಡುಗೆಮನೆಯಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಸಣ್ಣ ವಸ್ತುವನ್ನು ಇಡುವುದರಿಂದ ನಿಮ್ಮ ಜೀವನದಲ್ಲಿ ಸಂಪತ್ತು ಸುರಿಯುತ್ತದೆ. ಹುಣ್ಣಿಮೆ ಎಂದರೆ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ದಿನ. ಈ ದಿನ ಮಾಡುವ ಪರಿಹಾರಗಳು ಅದ್ಭುತ ಫಲಿತಾಂಶಗಳನ್ನು ನೀಡುತ್ತವೆ. ನಿಮ್ಮ ಮನೆಯಲ್ಲಿರುವ ಆರ್ಥಿಕ ತೊಂದರೆಗಳು ದೂರವಾಗಿ ಸಾಲದ ಬಾಧೆಯಿಂದ ಮುಕ್ತಿ ಸಿಗುತ್ತದೆ. ಕೇವಲ ಹಣ ಮಾತ್ರವಲ್ಲ, ನಿಮ್ಮ ಮೇಲಿರುವ ನರದೃಷ್ಟಿ, ಅಸೂಯೆ ಮುಂತಾದ ನಕಾರಾತ್ಮಕ ಶಕ್ತಿಗಳು ಕೂಡ ನಾಶವಾಗುತ್ತವೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹೊರಹೋಗಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೂ ಈ ಪರಿಹಾರವು ಪ್ರಯೋಜನಕಾರಿಯಾಗಿದೆ. ಶತ್ರುಗಳಿಂದ ಉಂಟಾಗುವ ತೊಂದರೆಗಳು ಕಡಿಮೆಯಾಗುತ್ತವೆ. ಈ ಪರಿಹಾರದಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗಿ ಅದೃಷ್ಟ ಒಲಿಯುತ್ತದೆ. ನಮ್ಮ ಮನಸ್ಸಿನ ಮೇಲೆ ದೇಹವು ಹೇಗೆ ಪರಿಣಾಮ ಬೀರುತ್ತದೆಯೋ ಅದೇ ರೀತಿ ಈ ತಾಂತ್ರಿಕ ಪರಿಹಾರವು ನಿಮ್ಮ ಮನೆಯ ಪ್ರಗತಿಯ ಮೇಲೆ ಪರಿಣಾಮ ಬೀರುತ್ತದೆ. ಅನೇಕ ಜನರು ಕಷ್ಟಪಟ್ಟರೂ ಫಲಿತಾಂಶ ಸಿಗುತ್ತಿಲ್ಲ ಎಂದು ದುಃಖಿಸುತ್ತಾರೆ. ಅಂತಹವರು ಖಂಡಿತವಾಗಿಯೂ ಈ ಸಣ್ಣ ಕೆಲಸವನ್ನು ಮಾಡಿ ನೋಡಬೇಕು. ಇದು ನಿಮ್ಮ ಮನೆಯಲ್ಲಿ ಸುಖಶಾಂತಿಯನ್ನು ತುಂಬುತ್ತದೆ. ಐಶ್ವರ್ಯ ಹೆಚ್ಚಾಗುವುದರ ಜೊತೆಗೆ ಕುಟುಂಬ ಸದಸ್ಯರ ನಡುವೆ ಸಾಮರಸ್ಯ ಹೆಚ್ಚಾಗುತ್ತದೆ. ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಎಂಬ ಮಾತು ಕೇಳಿಸುವುದಿಲ್ಲ. ಈ ಸಣ್ಣ ಪರಿಹಾರದ ಮೂಲಕ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆದು ನಿಮ್ಮ ಮನೆ ಸಿರಿ ಸಂಪತ್ತುಗಳಿಂದ ತುಂಬಿರುತ್ತದೆ. ಬೆಳಗ್ಗೆ ಆಗುವಷ್ಟರಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗಿ ಹೊಸ ಉತ್ಸಾಹದಿಂದ ಮುಂದುವರಿಯುತ್ತೀರಿ. ವ್ಯಾಪಾರದಲ್ಲಿ ಲಾಭಗಳು ಬರಲು ಪ್ರಾರಂಭಿಸುತ್ತವೆ. ಉದ್ಯೋಗಿಗಳಿಗೆ ಪ್ರಮೋಷನ್ಗಳು ಅಥವಾ ಸಂಬಳ ಹೆಚ್ಚಳದಂತಹ ಶುಭ ಸುದ್ದಿಗಳನ್ನು ಕೇಳುತ್ತಾರೆ. ಇದೇ ನಂಬಿಕೆಯಿಂದ ಮಾಡಿದರೆ ಫಲಿತಾಂಶ ಖಂಡಿತ ಇರುತ್ತದೆ. ಮತ್ತೆ ಹುಣ್ಣಿಮೆಯ ದಿನ ರಾತ್ರಿ ಗ್ಯಾಸ್ ಸ್ಟವ್ ಮೇಲೆ ಇಡಬೇಕು. ಈಗ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶ್ರೀಮಾತ್ರೇ ನಮಃ ಎಂದು ಕಾಮೆಂಟ್ ಮಾಡಿ. ಇನ್ನು ವಿಡಿಯೋಗೆ ಬಂದರೆ, ಹುಣ್ಣಿಮೆಯ ದಿನ ಲಕ್ಷ್ಮೀದೇವಿ ಭೂಲೋಕದಲ್ಲಿ ಸಂಚರಿಸುತ್ತಾಳೆ ಎಂದು ಹಿರಿಯರ ನಂಬಿಕೆ. ಮುಖ್ಯವಾಗಿ ಅಡುಗೆಮನೆ ಅನ್ನಪೂರ್ಣಾದೇವಿ ನೆಲೆಸಿರುವ ಸ್ಥಳ. ಗ್ಯಾಸ್ ಸ್ಟವ್ ಅಗ್ನಿದೇವನ ಪ್ರತೀಕ. ಅಗ್ನಿ ಮತ್ತು ಆಹಾರ ಎಲ್ಲಿ ಗೌರವಿಸಲ್ಪಡುತ್ತವೆಯೋ ಅಲ್ಲಿ ಸಂಪತ್ತು ಇರುತ್ತದೆ. ಲಕ್ಷ್ಮೀದೇವಿಗೆ ಶುಚಿತ್ವ ಎಂದರೆ ತುಂಬಾ ಇಷ್ಟ. ಅದಕ್ಕಾಗಿಯೇ ಅಡುಗೆಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು. ಹುಣ್ಣಿಮೆಯ ದಿನ ಚಂದ್ರನು ಪೂರ್ಣವಾಗಿರುತ್ತಾನೆ. ಇದು ಸಂಪೂರ್ಣತೆಯ ಸಂಕೇತ. ಅಡುಗೆಮನೆಯಲ್ಲಿರುವ ಸ್ಟವ್ ನಮ್ಮ ಜೀವನಕ್ಕೆ ಆಧಾರ. ಇದು ಕೇವಲ ಅಡುಗೆ ಮಾಡುವ ಸಾಧನ ಮಾತ್ರವಲ್ಲ, ನಮ್ಮ ಮನೆಯ ಆರ್ಥಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುವ ಶಕ್ತಿ ಕೇಂದ್ರ. ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ನಾವು ಅನೇಕ ಪೂಜೆಗಳನ್ನು ಮಾಡುತ್ತೇವೆ. ಆದರೆ ಅಡುಗೆಮನೆಯಲ್ಲಿ ಅಗ್ನಿಶಿಖೆ ಮಾಡುವ ಈ ಪರಿಹಾರವು ಬೇಗನೆ ಫಲ ನೀಡುತ್ತದೆ. ಸಂಪ್ರದಾಯದ ಪ್ರಕಾರ ಅಡುಗೆಮನೆ ಲಕ್ಷ್ಮಿಯ ನಿವಾಸ ಸ್ಥಾನ. ಆದ್ದರಿಂದ ಅಡುಗೆಮನೆಯನ್ನು ಕತ್ತಲೆಯಾಗಿ ಕೊಳಕಾಗಿ ಇಡಬಾರದು. ಹುಣ್ಣಿಮೆಯ ಬೆಳಕು ನಮ್ಮ ಮನೆಯನ್ನು ಪ್ರಕಾಶಿಸುವಂತೆ, ನಮ್ಮ ಜೀವನದಲ್ಲಿನ ಕತ್ತಲೆಯನ್ನು ದೂರ ಮಾಡಲು ಲಕ್ಷ್ಮೀದೇವಿ ಸಹಾಯ ಮಾಡುತ್ತಾಳೆ. ಪುರಾಣಗಳಲ್ಲಿಯೂ ಸಹ ಅಗ್ನಿಯನ್ನು ಪೂಜಿಸುವುದರಿಂದ ದಾರಿದ್ರ್ಯ ದೂರವಾಗುತ್ತದೆ ಎಂದು ಹೇಳಲಾಗಿದೆ. ಹುಣ್ಣಿಮೆಯ ದಿನ ಚಂದ್ರನ ಶಕ್ತಿ ಆಹಾರ ಮತ್ತು ನೀರಿನ ಮೇಲೆ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ನಾವು ಮಾಡುವ ಪ್ರತಿಯೊಂದು ಸಣ್ಣ ಪ್ರಯತ್ನವೂ 100 ಪಟ್ಟು ಫಲಿತಾಂಶಗಳನ್ನು ನೀಡುತ್ತದೆ. ಲಕ್ಷ್ಮೀ ಕಟಾಕ್ಷಕ್ಕಾಗಿ ಮಾಡುವ ಯಾವುದೇ ಪರಿಹಾರವನ್ನು ಶುದ್ಧ ಮನಸ್ಸಿನಿಂದ ಸ್ವಚ್ಛವಾಗಿರುವ ಸ್ಥಳದಲ್ಲಿ ಮಾಡಬೇಕು. ಸ್ಟವ್ ಮನೆಯ ಪ್ರಾಣವಾಯು ಇದ್ದಂತೆ. ಅಲ್ಲಿ ನಾವು ಮಾಡುವ ಆಹಾರ ನಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತದೆ. ಆದ್ದರಿಂದ ಸ್ಟವ್ ಅನ್ನು ಗೌರವಿಸುವುದು ಮತ್ತು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರಿಂದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಪ್ರಸ್ತುತ ಕಾಲದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ